ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಕೋಮಾ ಸ್ಥಿತಿಗೆ ಹೋದಂತಹ ವ್ಯಕ್ತಿಯ ಅನುಭವ ಅಥವಾ ಅವನ ಸ್ಥಿತಿ ಹೇಗಿರುತ್ತದೆ ಎನ್ನುವುದನ್ನು ತಿಳಿಯೋಣ. ಬಾಪೂಜಿಯವರು ಹೇಳುತ್ತಾರೆ, ವಿಭಿನ್ನ ಕಾರಣಗಳಿಂದ ಆತ್ಮರು ಬೇರೆ ಬೇರೆ ರೀತಿಯಲ್ಲಿ ಕೋಮಾದಲ್ಲಿ ಹೋಗುತ್ತಾರೆ. ಕೋಮಾ ಸ್ಥಿತಿಗೆ ಹೋಗುವುದೆಂದರೆ ಸ್ಥೂಲ ಶರೀರದ ಆಕ್ಟಿವಿಟಿ ಸಂಪೂರ್ಣವಾಗಿ ನಿಂತು ಹೋಗುವುದು ಎಂದರ್ಥ. ಅಂದರೆ ಸ್ಥೂಲ ಶರೀರ ಜೀವಂತವಾಗಿದೆ, ಆದರೆ ಸಕ್ರಿಯವಾಗಿಲ್ಲ. ಅಂದರೆ ಮಾತನಾಡುವುದು, ಯೋಚಿಸುವುದು ಇದೆಲ್ಲವೂ ಸಂಪೂರ್ಣವಾಗಿ ನಿಂತು ಹೋಗಿರುತ್ತದೆ. ಕೋಮಾದಲ್ಲಿ ಹೋದಂತಹ ಆತ್ಮಗಳು ಸಂಪೂರ್ಣವಾಗಿ ನಿಷ್ಕ್ರಿಯರಾಗಿ ಬಿಡುತ್ತಾರೆ. ಬಹಳಷ್ಟು ಬಾರಿ ಕೋಮಾದಲ್ಲಿ ಹೋದ ಆತ್ಮರ ಸ್ಥಿತಿಯು ಅರ್ಧ ಸೂಕ್ಷ್ಮ ಶರೀರ ಹೊರಬರುತ್ತದೆ ಮತ್ತು ಇನ್ನು ಅರ್ಧ ಸೂಕ್ಷ್ಮ ಶರೀರದಲ್ಲಿ ಉಳಿದುಕೊಳ್ಳುತ್ತದೆ. ಕೋಮಾ ಸ್ಥಿತಿಯಲ್ಲಿರುವಾಗ ಆತ್ಮರು ಶರೀರದಿಂದ ಹೊರಬಂದು ಎಲ್ಲವನ್ನು ಅನುಭವ ಮಾಡುತ್ತಿರುತ್ತಾರೆ. ನಂತರ ತಮ್ಮ ಸೂಕ್ಷ್ಮ ಶರೀರದ ಅನುಭವದ ಆಧಾರದ ಮೇಲೆ ಪುನಃ ಶರೀರದಲ್ಲಿ ಪ್ರವೇಶ ಮಾಡಿ ಸಕ್ರಿಯರಾಗುತ್ತಾರೆ. ಈ ಸಂದರ್ಭದಲ್ಲಿ ವೈದ್ಯರು ಔಷಧಿಗಳನ್ನು ಕೊಡುತ್ತಿರುತ್ತಾರೆ. ಇನ್ನುಳಿದಂತೆ ಎಲ್ಲವೂ ಮನಸ್ಸಿನ ಗತಿಯ ಮೇಲೆ ನಿರ್ಧಾರಿತವಾಗಿದೆ. ಮನಸ್ಸು ದುಃಖದಲ್ಲಿದ್ದಾಗ ಅದು ಅತಿ ಆಳದಲ್ಲಿ ಹೋಗುತ್ತದೆ. ಇದು ಒಂದು ಮನಸ್ಸಿನ ಸ್ಥಿತಿಯಾಗಿದೆ. ಮನಸ್ಸು ಬಹಳ ಆಳಕ್ಕೆ ಇಳಿದಾಗ ಶರೀರವು ನಿಷ್ಕ್ರಿಯವಾಗುತ್ತದೆ. ಅಂದರೆ ಮನಸ್ಸು ನಿಷ್ಕ್ರಿಯವಾಗಿ ಕೆಲಸ ಮಾಡುವುದನ್ನು ನಿಲ್ಲಿಸುತ್ತದೆ, ಪ್ರಜ್ಞೆ ತಪ್ಪುತ್ತದೆ. ಮನಸ್ಸು ಕೆಲಸ ಮಾಡದಿದ್ದಾಗ ಸೂಕ್ಷ್ಮ ಶರೀರವು ಸಹ ಕೆಲಸ ಮಾಡುವುದಿಲ್ಲ. ಆದರೆ ಬಹಳ ಸ್ವಲ್ಪ ಅದು ಸಕ್ರಿಯವಾಗಿರುತ್ತದೆ. ಇದೆಲ್ಲ ಬಹಳ ವಿಭಿನ್ನವಾಗಿರುತ್ತದೆ. ಇದು ಬಹಳ ಸೂಕ್ಷ್ಮವಾದಂಥದ್ದು. ಇದರ ವರ್ಣನೆ ಮಾಡುವುದು ಬಹಳ ಕಷ್ಟ. ಇದು ಮನಸ್ಸಿನ ಗತಿಯ ಮೇಲೆ ನಿಂತಿದೆ. ಮನಸ್ಸಿನ ಗತಿಯ ವರ್ಣನೆ ಮೃತ್ಯು ಲೋಕದಲ್ಲಿ ವರ್ಣಿಸುವುದು ಕಷ್ಟ ಮತ್ತು ಈ ಮನುಷ್ಯರಿಗೆ ಅದು ಅರ್ಥವಾಗುವುದು ಸಹ ಕಷ್ಟವೇ ಎನ್ನುತ್ತಾರೆ ಬಾಪೂಜಿಯವರು. ಆಕ್ಸಿಡೆಂಟ್ ಆದಾಗ ಮನಸ್ಸು ಸೂಕ್ಷ್ಮ ಶರೀರದಲ್ಲಿ ಇದ್ದರೂ ಕೂಡ ಅರ್ಧ ಮನಸ್ಸು ಅಥವಾ ಸೂಕ್ಷ್ಮ ಶರೀರ ಹೊರಗೆ ಬರುತ್ತದೆ ಮತ್ತು ಇನ್ನುಳಿದ ಅರ್ಧ ಭಾಗ ಲೌಕಿಕದಲ್ಲಿರುತ್ತದೆ. ಹೀಗೆ ಸೂಕ್ಷ್ಮ ಶರೀರದೊಂದಿಗೆ ಅರ್ಧ ಭಾಗ ಹೊರಗೆ ಬರುತ್ತದೆ. ಇನ್ನುಳಿದ ಅರ್ಧ ಮನಸ್ಸು ಸ್ಥೂಲ ಶರೀರದಲ್ಲಿ ಯಾವುದೋ ಒಂದು ಮೋಹದ ಕಾರಣದಿಂದಾಗಿ ಶರೀರವನ್ನು ಬಿಟ್ಟು ಕೊಡದೆ ಅಲ್ಲಿಯೇ ಉಳಿಯುತ್ತದೆ. ಮನಸ್ಸಿನಲ್ಲಿ ಮೋಹ ಇದ್ದಾಗ ಅದು ಶರೀರವನ್ನು ಬಿಡುವುದಿಲ್ಲ. ಹೀಗಾಗಿ ಸ್ವಲ್ಪ ಮನಸ್ಸು ಸೂಕ್ಷ್ಮ ಶರೀರದೊಂದಿಗೆ ಹಾಗೂ ಅದರ ಹೊರಗೂ ಸಹ ಇರುತ್ತದೆ. ಕೆಲವೊಮ್ಮೆ ಸೂಕ್ಷ್ಮ ಶರೀರದೊಂದಿಗೆ ಹೊರಗಿರುವಂತಹ ಮನಸ್ಸು ಒಳಗೆ ಪ್ರವೇಶ ಮಾಡದಿದ್ದಾಗ ಒಳಗಿರುವಂತಹ ಸೂಕ್ಷ್ಮ ಶರೀರದ ಮನಸ್ಸನ್ನು ಸ್ಥೂಲ ಶರೀರದ ಮನಸ್ಸು ಹೊರಹಾಕುತ್ತದೆ. ಆಗ ಆ ವ್ಯಕ್ತಿಯು ಸಾವನ್ನಪ್ಪುತ್ತಾನೆ. ಶರೀರದಿಂದ ಆತ್ಮ ಸೂಕ್ಷ್ಮ ಶರೀರದೊಂದಿಗೆ ಹೊರಬರುತ್ತದೆ. ಆಗ ಸಂಪೂರ್ಣವಾಗಿ ಸೂಕ್ಷ್ಮ ಶರೀರದ ಮನಸ್ಸು ಕೂಡ ಹೊರಬರುತ್ತದೆ. ಅಂದರೆ ಮನಸ್ಸು ಸೂಕ್ಷ್ಮ ಶರೀರವನ್ನು ಹೊರಹಾಕುತ್ತದೆ. ಇದೆಲ್ಲವೂ ಬಹಳ ಸೂಕ್ಷ್ಮ, ಬಹಳ ಗೂಹ್ಯವಾದಂತಹ ವಿಷಯವಾಗಿದೆ. ಮನಸ್ಸಿಗೆ ಎಷ್ಟು ದುಃಖ ಕಷ್ಟ ಆಗಿದೆಯೋ ಅದರ ಅನುಭವದ ಆಧಾರದ ಮೇಲೆ ವ್ಯಕ್ತಿಯು ಅಷ್ಟು ಕೋಮಾದ ಆಳಕ್ಕೆ ಇಳಿಯುತ್ತಾನೆ. ಕೋಮಾ ಅಂದರೆ ಮನುಷ್ಯ ಆತ್ಮ ನಾನ್ ಆಕ್ಟಿವ್ ಆಗುವುದು, ಅಂದರೆ ನಿಷ್ಕ್ರಿಯನಾಗಿ ಬಿಡುವುದು ಎಂದರ್ಥ. ಬಹುಮಟ್ಟಿಗೆ ಮನಸ್ಸು ಕೋಮಾಗೆ ಹೋದಾಗ ಅದನ್ನು ಹೊರತೆಗೆಯುವುದು ಸಾಧ್ಯವಾಗುವುದಿಲ್ಲ. ಕೋಮಾದಲ್ಲಿದ್ದವರು ಹೊರಬರುವುದು ಬಹಳವೇ ವಿರಳ. ಸೂಕ್ಷ್ಮ ಶರೀರವು ಹೊರಬಂದಾಗ ಅದಕ್ಕೆ ಸೂಕ್ಷ್ಮ ಜಗತ್ತಿನವರ ಹೆಲ್ಪ್ಲೈನ್ ಸಿಗುತ್ತದೆ. ಆಗ ಅದು ಪುನಃ ಸ್ಥೂಲ ಶರೀರವನ್ನು ಪ್ರವೇಶ ಮಾಡುತ್ತದೆ. ಅಂದರೆ ಆಗ ಅದು ಕೋಮಾದಿಂದ ಹೊರಬರುತ್ತದೆ. ಅಲ್ಲಿಯವರೆಗೆ ಔಷಧಿಗಳಿಂದ ದೇಹವನ್ನು
ಉಳಿಸಿಕೊಳ್ಳಲಾಗಿರುತ್ತದೆ. ಇಂಥ ಸಂದರ್ಭದಲ್ಲಿ ಸೂಕ್ಷ್ಮ ಶರೀರವು ಮತ್ತೆ ಪ್ರವೇಶ ಮಾಡಿ ಅದು ಕೋಮಾದಿಂದ ಹೊರಬರುತ್ತದೆ. ಹೊರಬಂದಿರುವ ಸೂಕ್ಷ್ಮ ಶರೀರದ ಮನಸ್ಸಿಗೆ ಸೂಕ್ಷ್ಮ ಜಗತ್ತಿನಲ್ಲಿರುವವರು, ನಿನ್ನ ಕರ್ಮಬಂಧನ ಇನ್ನೂ ಬಾಕಿ ಉಳಿದಿದೆ, ಬಹಳಷ್ಟು ಕೆಲಸಗಳನ್ನು ನೀನು ಮಾಡಬೇಕಿದೆ, ನೀನು ಪುನಃ ನಿನ್ನ ಶರೀರವನ್ನು ಸೇರಿಕೋ ಎಂದು ಸೂಕ್ಷ್ಮ ಜಗತ್ತಿನವರು ಹೇಳಿದಾಗ ಸೂಕ್ಷ್ಮ ಜಗತ್ತಿನವರ ಹೆಲ್ಪ್ನಿಂದ ಅವರಿಂದ ಸ್ವಲ್ಪ ಪವರನ್ನು ಪಡೆದು ಅದು ಪುನಃ ಶರೀರವನ್ನು ಪ್ರವೇಶಿಸಿ ತನ್ನ ಕರ್ಮ ಬಂಧನವನ್ನು ಪೂರ್ಣಗೊಳಿಸುತ್ತದೆ. ಕೋಮಾದಲ್ಲಿ ಹೋದವರ ಮನೋಮಯ ಶರೀರವು 90% ಹೊರಬರುತ್ತದೆ ಹಾಗೂ ಕೇವಲ 10% ಮಾತ್ರ ಒಳಗೆ ಇರುತ್ತದೆ ಎನ್ನುತ್ತಾರೆ ಬಾಪೂಜಿಯವರು. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.